ಕಾಳಿ ಮಾತನ್ನ ನೋಡೋದಕ್ಕೆ ನಮಗೆ ಭಯ ಆಗತ್ತೆ. ಅಂಥದ್ರಲ್ಲಿ ನೀವು ಆರಾಧನೆ ಮಾಡ್ತಿದ್ರಾ? ನಾನು ಮನೆಗೆ ಹೋಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಕಾಳಿಕಾದೇವಿ ಒಂದು ಪೂಜೆ ಪುನಸ್ಕಾರ 164 ಬಾರಿ ಥರ ಇದೆ. ಸೊ ಸ್ಟೇಷನಲ್ಲಿ ನಿಜ ಒಪ್ಕೊಂತಾರ ಇಲ್ಲೋ ಗೊತ್ತಿಲ್ಲ, ಕೋರ್ಟಲ್ಲಿ ನಿಜ ಒಪ್ಕೊಂತಾರೇನೋ ಗೊತ್ತಿಲ್ಲ. ಒಂದು ತಂತ್ರ ಪಂಡಿತ್ ಹತ್ರ ಖಂಡಿತ ಅವರ ಒಂದು ನಿಜಾಂಶವನ್ನ ಅವ್ರ ಸತ್ಯವನ್ನ ಹೇಳ್ತಾರೆ. ಸೊ ರೋಡಲ್ಲಿ ನಿಂಬೆ ಹಣ್ಣು ಹಾಕಿರ್ತಾರೆ ಕೆಲವೊಂದು, ಅದನ್ನ ತುಳಿದಾಗ ಮನುಷ್ಯನನ್ನ ಮಂಕ್ ಮಾಡ್ಬಿಡೋದು. ಅವಾಗ ಏನಾಗತ್ತೆ ಅಂತ ಬ್ಲ್ಯಾಕ್ ಸರ್ಕಲ್ಸ್ ಅಂತ ಆಗುತ್ತೆ. ಅವನ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಇದನ್ನ ನರದೃಷ್ಟಿ ಅಂತ ಕರೀತೀವಿ. ಕಣ್ಣು ಹಾಕಿದ್ರೆ ಕಪ್ಪು ಕಲ್ಲು ಕೂಡ ಹೊಡೆದೋಗತ್ತಂತೆ. ಸೊ ಮನುಷ್ಯನ ಒಂದು ಕಣ್ಣು, ಮನುಷ್ಯನ ಒಂದು ಹೊಟ್ಟೆ ಬುರಿ ಅಷ್ಟು ಡೇಂಜರ್. ಎಲ್ಲೋ ಒಂದ್ ಕಡೆ ನಮ್ಮ ಏಳಿಗೆನ ಸಹಿಸದಿದ್ದವರು ಯಾರೋ ದೂರದಲ್ಲಿರೋರಲ್ಲ, ಖಂಡಿತ ನಿಮ್ಮ ಜೊತೆಯಲ್ಲಿರೋರೆ. ಹೆಸರು ಬೇಡ, ಸುಮಾರು ರಾಜಕೀಯ ವ್ಯಕ್ತಿಗಳಿಗೆ ಈ ಕೈಯಿಂದ ಮಾಡಿರೋದು ಸೇಫ್ಟಿ ಅನ್ಸೇಫ್ಟಿ ಎರಡು ಅರ್ಥ ಮಾಡ್ಕೊಳ್ಳಿ. ಕೇಳಕ್ಕೆ ಭಯ ಆಗ್ತಿದೆ ನನಗಂತೂ. ಫಾರ್ ದ ಫಸ್ಟ್ ಟೈಮ್ ಆ ಮಾಡಿರುವಂಥ ವಿಚಾರ ನೀವು ನೋಡೋದಾದರೆ ಖಂಡಿತವಾಗ್ಲೂ ತುಂಬ ತೂಕ ಇದೆ, ಹಾಗೂ ಅದೇ ರೀತಿ ಇದರ ಅರ್ಥನ ನೋಡೋದಕ್ಕೆ ಏನೋ ಒಂದು ಧೈರ್ಯ ಕೊಡ್ತಾ ಇದೆ ಅಂತ ನನಗನ್ಸುತ್ತೆ. ಈಗ ಈ ದಂಡಕಕ್ಕೆ ಪ್ರಾಣವನ್ನು ನೀನು ಕೊಡಬೇಕು. ಸೊ ಇದು ಸಾತ್ವಿಕದಲ್ಲಿ ಕೊಡ್ಬೋದು, ಹದಗೋದಲ್ಲಿ ಕೊಡ್ಬೋದು. ಪರರ ಹೆಂಗ್ಸನ್ನ ನೀನು ವಶೀಕರಣವನ್ನು ಪಡೆದು ಸಂಭೋಗವನ್ನು ಮಾಡಬೇಕು ಅಂತಿದ್ದಾಗ ಯಾವ ವರ್ಷದ ಅಂದರೆ ವಯೋಮಿತಿ ಉಳ್ಳ ಹುಡುಗರು ಹುಡುಗಿರು ಸೇರ್ಕೊಬೋದು ನಿಮ್ಮ ಕ್ಲಾಸ್ಗೆ? 16-17 ಹಿಡಿದು 65 ವಯಸ್ಸುವರೆಗೂ ಕಲಿಬೋದು. ನೀನು ನಾನು ಏನು ಕಲಿಸ್ತೀನಿ, ಯಾವ ಥರ ಕಲಿಸ್ತೀನಿ ಅಂದರೆ ನನ್ನ ಕ್ಲಾಸಲ್ಲಿ ಗೊತ್ತಾಗತ್ತೆ. ನಿಮಗೆ ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗತ್ತೆ ನನ್ನ ಹತ್ರ ಇದೆಯಾ ಇಲ್ಲ. ಫೀಸ್ನ ಕೆಲವು ರಿವೀಲ್ ಮಾಡಲ್ಲ, ಮೋರ್ ಡೀಟೇಲ್ಸ್ ಕಾಲ್ ಮೀ ಅಂತ ಹಾಕ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ವರ್ಷಕ್ಕೆ ನೀವು ತೊಗೊಳೋ 20,000 ತೊಗೊತೀನಿ. ಪೇಮೆಂಟ್ ಅಂತ ಬಂದಾಗ ಫಸ್ಟ್ ಎಲ್ಲಾನು ಮಾಡ್ಕೋಬೇಕಾ? ಎರಡನೇದು ನೀವು ಅದಕ್ಕೂ ಟೈಮ್ ಕೊಡ್ತೀರಾ? ಮೂರನೇದು ಅದರಲ್ಲಿ ಏನಾದರೂ ಇನ್ಸ್ಟಾಲ್ಮೆಂಟ್ಸ್ ಇದೆಯಾ? ದೇವ್ರಿಗೆ ಇಷ್ಟ ಏನು ಅದನ್ನು ತಿಳ್ಕೊಳ್ಳೋದೇ ತಂತ್ರವಿದ್ಯೆ. ಕೆಲವೊಂದು ಕ್ವಶನ್ ಇರುತ್ತೆ, ಇದರಲ್ಲೆಲ್ಲ ಸ್ಮಶಾನದಲ್ಲೇ ಮಾಡಬೇಕಾ, ಆಗೋರ್ದಲ್ಲಿ ಬೇಕಾ, ನಿನಗೆ ಧೈರ್ಯ ಇದೆಯಾ, ಅದನ್ನು ಮಾಡು. ಹಳ್ಳಿಗೆ ಒಬ್ಬರು ತಂತ್ರವಿದ್ರಾಗ್ಬೇಕು.